ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಅವರು ಅಲೆದಾಟ ಮಾಡ್ತಿದ್ದಾರೆ. ಯಾಕೆ ಈ ಅಲೆದಾಟ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರನ್ನ ಅಲೆದಾಟ ಮಾಡ್ಲಿಕ್ಕೆ ಹಚ್ಚಿ ಅವರ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ಕೊಂಡ್ರ. ಹಾಗಾದ್ರೆ ಸೈಲೆಂಟ್ ಆಗಿ ತಮಾಷೆ ನೋಡ್ತಿದಾರ ಯಡಿಯೂರಪ್ಪನವರು. ದೆಹಲಿಗೂ ಕರ್ನಾಟಕಕ್ಕೂ ಏನ್ ಲಿಂಕ್ ಇದೆ? 2 ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಕ್ಯಾರಿ ಅಂದಿಲ್ಲ ಬಿಜೆಪಿಯವರು. ಜೆಡಿಎಸ್ ನ ಗಣನೆಗೆ ತೆಗೆದುಕೊಂಡಿಲ್ಲ. ಎತ್ತು ಏರಿಗೆ ಎಮ್ಮೆ ಕೇರಿಗೆ ಅನ್ನೋ ತರ ಇವರಿಬ್ಬರ ಜುಗಲ್ಬಂದಿ ಕರ್ನಾಟಕದಲ್ಲಿ ಮುಂದೆ ಯಾವ ದಿಕ್ಕಿನತ್ತ ಹೊರಳುತ್ತೆ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾದರೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಅವರು ಅಲೆದಾಟ ಮಾಡ್ತಿದ್ದಾರೆ. ಯಾಕೆ ಈ ಅಲೆದಾಟ? ಯಾಕೆ ಈ ಜಿಜ್ನಾಸೆ ಕುಮಾರಸ್ವಾಮಿ ಅವರಿಗೆ? ಸಮಾಧಾನ ಯಾಕಿಲ್ಲ? ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವ್ರನ್ನ ಅಲೆದಾಟ ಮಾಡ್ಲಿಕ್ಕೆ ಹಚ್ಚಿ ಅವರ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ಕೊಂಡ್ರ. ಹಾಗಾದ್ರೆ ಸೈಲೆಂಟ್ ಆಗಿ ತಮಾಷೆ ನೋಡ್ತಿದಾರ ಯಡಿಯೂರಪ್ಪನವರು. ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಸ್ಪೆಷಲ್ ಅಪ್ಡೇಟ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಎಚ್.ಡಿ. ಕುಮಾರಸ್ವಾಮಿ ಅವರು ಯೂನಿಯನ್ ಮಿನಿಸ್ಟರ್, ಕೇಂದ್ರ ಮಂತ್ರಿಗಳು, ಕೇವಲ 2 ಸ್ಥಾನಗಳನ್ನು ಗೆದ್ದು ಕೇಂದ್ರ ಮಂತ್ರಿಗಳಾದರೂ ಕೂಡ ಅವರಿಗೀಗ ಸಮಾಧಾನ ಇಲ್ಲ. ಯಾಕಪ್ಪ ಹಾಗಾದರೆ ಅಲೆದಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು? ದೆಹಲಿಯಲ್ಲಿ ಬಿಜೆಪಿಯ ಮಂತ್ರಿಗಳು, ಬಿಜೆಪಿಯ ಪದಾಧಿಕಾರಿಗಳ ಮನೆಗೆ ಅಲೆದಾಡ್ತಾ ಇದ್ದಾರೆ. ಯಾಕೆ? ಅವರನ್ನು ಅಲೆದಾಡುವಂತೆ ಮಾಡಿದ್ಯಾರು? ದೆಹಲಿಗೂ ಕರ್ನಾಟಕಕ್ಕೂ ಏನು ಲಿಂಕ್ ಇದೆ? ದೆಹಲಿಯಲ್ಲಿ ಬಿಜೆಪಿ ನಾಯಕರ ಮನೆಗೆ ಎಚ್.ಡಿ. ಕುಮಾರಸ್ವಾಮಿ ಅಲೆದಾಡಲಿಕ್ಕೆ ಬಿ.ಎಸ್. ಯಡಿಯೂರಪ್ಪ ಏನಾದರೂ ಕಾರಣರ? ಬಿ.ಎಸ್. ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಹಾಕಿರೋ ದಾಳಕ್ಕೆ ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಲೆದಾಡ್ತಾ ಇದ್ದಾರೆ. ಹಾಗಾದರೆ ಎಸ್ ವೀಕ್ಷಕರೇ, ಇಲ್ಲಿ ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ 2 ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ, 2 ಎಲೆಕ್ಷನ್ಗೂ ಕೂಡ ಅಭ್ಯರ್ಥಿಗಳ ಘೋಷಣೆ ಆಗೋಗಿದೆ, ನಾಮಪತ್ರ ಸಲ್ಲಿಕೆಯಾಗಿದೆ, ಭರ್ಜರಿ ಪ್ರಚಾರ ನಡೀತಾ ಇದೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಕ್ಯಾರಿ ಅಂದಿಲ್ಲ ಬಿಜೆಪಿಯವರು. ಯಡಿಯೂರಪ್ಪನವರು ಕೂಡ ಕ್ಯಾರಿ ಅಂದಿಲ್ಲ. ಜೆಡಿಎಸ್ನ ಗಣನೆಗೆ ತೆಗೆದುಕೊಂಡಿಲ್ಲ. ವಿಶ್ವಾಸಕ್ಕೆ ಬಿಡಿ, ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲೂ ಕೂಡ ಜೆಡಿಎಸ್ನವರ ಜೊತೆಗೆ ಚರ್ಚೆಯನ್ನು ಮಾಡಲಿಲ್ಲ. ಜೆಡಿಎಸ್ನವರ ವಿಶ್ವಾಸವನ್ನು ಗಳಿಸಲಿಲ್ಲ. ಜೆಡಿಎಸ್ನವ್ರನ್ನ ಕ್ಯಾರೆ ಅನ್ನದೇ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತು, ಏಕಪಕ್ಷೀಯವಾಗಿ ಘೋಷಣೆ ಮಾಡ್ತು, ಏಕಪಕ್ಷೀಯವಾಗಿ ನಾಮಪತ್ರ ಸಲ್ಲಿಕೆಯಾಯಿತು. ಈಗ ಪ್ರಚಾರ ಕೂಡ ಭರಾಟೆಯಿಂದ ಸಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಚ್.ಡಿ.ಕೆ ಟೆನ್ಷನ್ ಆಗಿದ್ದಾರೆ. ಏನಪ್ಪ ಇದು ಕತೆ? ಓಕೆ, ಅವರು 2 ಕ್ಯಾಂಡಿಡೇಟ್ ಬೇಕಾದರೂ ಹಾಕಲಿ, ನೋ ಪ್ರಾಬ್ಲಮ್. ಆದರೆ ಕೇಳಬಹುದಲ್ಲ, ಯಾಕೆ ಕೇಳ್ತಾ ಇಲ್ಲ ಇವರು? ಯಾಕೆ ನಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಎಚ್.ಡಿ.ಕೆ ದೆಹಲಿಯಲ್ಲಿ ಬಿಜೆಪಿ ಪದಾಧಿಕಾರಿಗಳ ಮನೆಗೆ, ಬಿಜೆಪಿಯ ಮಂತ್ರಿಗಳ ಮನೆಗೆ ಅಲೆದಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದು ನಿರೀಕ್ಷಿತ ಆಗಿರಬೇಕಿತ್ತು. ಯಾಕಂದರೆ ಅವರು ಏನೇ ಕೇಳಿದ್ರು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ಹೆಸರನ್ನು ಹೇಳ್ತಿದ್ರೆ ಹೊರತು ಕರ್ನಾಟಕದ ಬಿಜೆಪಿ ನಾಯಕರ ಜೊತೆಗಿನ ಅವರ ಬಾಂಧವ್ಯವನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ಹೇಳ್ತಾ ಇರಲಿಲ್ಲ. ಮಾತೆತ್ತಿದ್ರೆ ಮೋದಿಯವ್ರ ಜೊತೆಗೆ ಮಾತನಾಡ್ತೀನಿ, ಮಾತೆತ್ತಿದ್ರೆ ನಿತಿನ್ ನಬೀನ್ ಅಧ್ಯಕ್ಷರು ಅವ್ರ ಜೊತೆಗೆ ಮಾತನಾಡ್ತೀನಿ, ಮಾತೆತ್ತಿದ್ರೆ ಅಮಿತ್ ಶಾ ಅವ್ರ ಜೊತೆಗೆ ಮಾತಾಡ್ತೀನಿ ಅಂತಿದ್ರು ಎಚ್.ಡಿ. ಕುಮಾರಸ್ವಾಮಿ ಅವರಾಗಲಿ, ಜೆಡಿಎಸ್ ವರಿಷ್ಠ ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರಾಗಲಿ. ಆದರೆ ಈಗ ಪರಿಸ್ಥಿತಿ, ಅದೇ ಬಾಣವನ್ನು ಯಡಿಯೂರಪ್ಪನವರು ವಾಪಸ್ ಕುಮಾರಸ್ವಾಮಿ ಅವ್ರಿಗೆ ಬಿಟ್ಟಿದ್ದಾರೆ. ಆಯ್ತು, ನೀವು ಅಲ್ಲೇ ಮಾತಾಡ್ಕೊಳ್ಳಿ, ನಾವ್ಯಾಕೆ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ. ಅಂದರೆ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳ ಆಯ್ಕೆಯಲ್ಲಿ, ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಜೆ ಡಿ ಎಸ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ.
ಒಂದು ಸೌಜನ್ಯಕ್ಕೂ ಕೂಡ ಕರೆ ಮಾಡಿ ಈ ರೀತಿಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಕುಮಾರಸ್ವಾಮಿಯವರು ಒಳಗೆ ಕುದಿತಾ ಇದ್ದಾರೆ ಬಿಜೆಪಿಯ ವಿರುದ್ಧ. ಮೈತ್ರಿ ಧರ್ಮ ಪಾಲನೆಯಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈತ್ರಿ ಧರ್ಮವನ್ನು ಪಾಲಿಸಬೇಕಾದ ಎರಡೂ ಪಕ್ಷಗಳು ನಾನೊಂದು ತೀರ ನೀನೊಂದು ತೀರ ಅನ್ನೋ ಥರ ಓಡಾಡ್ತಾ ಇವೆ. ಎತ್ತು ಏರಿಗೆ ಎಮ್ಮೆ ಕೇರಿಗೆ ಅನ್ನೋ ಥರ ಇವರಿಬ್ಬರ ಜುಗಲ್ಬಂದಿ ಕರ್ನಾಟಕದಲ್ಲಿ ಮುಂದೆ ಯಾವ ದಿಕ್ಕಿನತ್ತ ಹೊರಳುತ್ತೆ. JDS ಮತ್ತು BJP ಒಟ್ಟಾಗಿದ್ದರೆ ಮುಂದೆ ಅಧಿಕಾರಕ್ಕೆ ಬರಬಹುದು ಅನ್ನೋಂಥ ಮಾತುಗಳು. ಈಗ BJP ತನ್ನ ರಾಗವನ್ನು ಬದಲಿಸಿ BJP ಮಾತ್ರ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಕಾನ್ಫಿಡೆನ್ಸಲ್ಲಿದೆ. JDSಗೂ ಅದರಲ್ಲೂ ಕುಮಾರಸ್ವಾಮಿ ಅವ್ರಿಗೂ ಇದು ನುಂಗಲಾರದ ಬಿಸಿ ತುಪ್ಪ ಅನ್ನೋ ಥರ ಆಗಿದೆ. ಏನಾದರೂ ಮಾಡಿ ಕಿಂಗ್ ಮೇಕರ್ ಆಗಬೇಕು 2028ಕ್ಕೆ ಅಂದ್ಕೊಂಡಿರೋ ಕುಮಾರಣ್ಣ ಇದರಿಂದ ಈ ಬೆಳವಣಿಗೆಯಿಂದ ವಿಚಲಿತರಾದಂತೆ ಕಾಣ್ತಾ ಇದ್ದಾರೆ. ಹಾಗಾಗಿ ದೆಹಲಿಯಲ್ಲಿ BJP ವರಿಷ್ಠರ ಮನೆಗಳಿಗೆ ಎಳ್ತಾಗ್ತಾ ಇದ್ದಾರೆ. ಜೊತೆಗೆ ನಿಖಿಲ್ ಅವ್ರನ್ನೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಾದರೆ BJPಯ ದೆಹಲಿ ವರಿಷ್ಠರು ಕರ್ನಾಟಕ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಧ್ಯಪ್ರವೇಶ ಮಾಡ್ತಾರಾ? ಮೈತ್ರಿ ಧರ್ಮ ಪಾಲನೆ ಮಾಡಿ ಅಂತ ಯಡಿಯೂರಪ್ಪ ಆ್ಯಂಡ್ ಟೀಮ್ಗೆ ಏನಾದರೂ ಸೂಚನೆಯನ್ನು ಕೊಡ್ತಾರಾ? ಮಾಜಿ ಪ್ರಧಾನಿ ದೇವೇಗೌಡರು ಹೈಕಮಾಂಡ್ನ ಮೀಟ್ ಮಾಡಿ ಕರ್ನಾಟಕ BJPಯನ್ನು ಹತೋಟಿಯಲ್ಲಿಡಿ ಅಂತ ಹೇಳಿ ಏನಾದರೂ ಮನವಿಯನ್ನು ಮಾಡ್ತಾರಾ? ಈ ಎಲ್ಲದಕ್ಕೂ ಉತ್ತರ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.